ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದೀನಿ. ಪ್ರತ್ಯೇಕವಾಗಿ ಮತ್ತೊಂದು ವಾರವು ದೇವರ ವಾಕ್ಯದೊಂದಿಗೆ ನಿಮ್ಮ ಮಧ್ಯದಲ್ಲಾಗಿರುವುದಕ್ಕೆ ಸರ್ವಶಕ್ತನಾದ ದೇವರು ಕೊಟ್ಟಂತ ಅವಸರಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಇದ್ದೀನಿ. ಪ್ರತ್ಯೇಕವಾಗಿ ನೀವೆಲ್ಲರೂ ಕೂಡ ಆಗಿರುವಂತ ಸ್ಥಾನದಲ್ಲಿ ನಂಬಿಕೆಯಲ್ಲಿ ದೃಢವಾಗಿ ಇದ್ದೀರಿ, ಪ್ರಾರ್ಥನೆಯಲ್ಲಿ ಬಲವಾಗಿ ಇದ್ದೀರಿ ಎಂಬುದಾಗಿ ನಂಬುತ್ತಾ ಇದ್ದೀನಿ. ಇವತ್ತು ನಮ್ಮನ್ನು ಬಲಪಡಿಸುವಂತಹ ದೇವರ ವಾಕ್ಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಆಧಾರವಾಗಿ ಓದಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಪೊಸ್ತಲ ಕೃತ್ಯಗಳು ಅದರ 27ನೇ ಅಧ್ಯಾಯ ಅದರ 10ನೇ ವಾಕ್ಯ ಈ ಪ್ರಕಾರವಾಗಿ ಬರೆಯಲ್ಪಟ್ಟಿದೆ. ಜನರೇ, ಈ ಪ್ರಯಾಣದಿಂದ ಸರಗಿಕೋ ಹಡಗಿಗೂ ಮಾತ್ರವಲ್ಲದೆ ನಮ್ಮ ಪ್ರಾಣಕ್ಕೂ ಕಷ್ಟವೂ ಬಹು ನಷ್ಟವೂ ಸಂಭವಿಸುವುದೆಂದು ನನಗೆ ತೋರುತ್ತದೆ ಎಂದು ಅವರನ್ನು ಎಚ್ಚರಿಸಿದನು. ಆದರೆ ಪೌಲನು ಹೇಳಿದ ಮಾತುಗಳಿಗಿಂತ ನಾವಿಕನು ಹಡಗಿನ ಯಜಮಾನನು ಹೇಳಿದ ಮಾತಿಗೆ ಶತಾಧಿಪತಿಯು ಹೆಚ್ಚಾಗಿ ಲಕ್ಷ್ಯ ಕೊಟ್ಟನು ಎಂಬುದಾಗಿ ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇನೆ. ಈ ವಾಕ್ಯದ ಮರ್ಮ ದೇವರ ಆತ್ಮನು ನನಗೆ ತಿಳಿಯಪಡಿಸಿದ್ದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನೆಂಬುದಾಗಿ ಕೇಳಿದ್ರೆ, ಪ್ರಿಯ ದೇವ ಜನರೇ, ದೇವರ ಆಲೋಚನೆ ಮುಖ್ಯವಾಗಿ ಒಂದು ದೇವರ ಮಗು ಕೇಳಬೇಕಾಗಿದೆ. ಅನುಭವ ಎಂಬುವಂಥದ್ದು ಒಳ್ಳೆಯದು, ಉತ್ತಮ. ಆದರೆ ಅನುಭವಕ್ಕಿಂತ ಮೇಲೆ ಇರುವಂಥದ್ದಾಗಿದೆ ದೇವರ ಮಾತು, ದೇವರ ಆಲೋಚನೆ ಎಂಬುವಂಥದ್ದು. ಇವತ್ತು ನನ್ನನ್ನ ಕೇಳುವಂತ ಪ್ರಿಯ ದೇವರ ಮಗುವೆ, ನಿಮ್ಮೊಂದಿಗೆ ದೇವರ ಆತ್ಮನು ಮಾತಾಡುವಂಥದ್ದು ಇದಾಗಿದೆ. ನಮಗೆ ಅನುಭವಗಳು ಅನೇಕವಿರಬಹುದು, ಆದರೆ ದೇವರ ಮಾತಿಗೆ, ದೇವರ ಆಲೋಚನೆಗೆ ನಾವು ವಿಧೇಯರಾಗಬೇಕಾಗಿದೆ. ಅನೇಕ ಆವರ್ತಿ ನಮ್ಮ ಅನುಭವಗಳಾಗಿರಲ್ಲ ದೇವರ ಆಲೋಚನೆಗಳು ಎಂಬುವಂಥದ್ದು. ನಾವು ಅನುಭವಸ್ಥರಾಗಿ ಇಲ್ಲ ಇದು ನಡೆಯುತ್ತೆ ಎಂಬುದಾಗಿ ಯೋಚಿಸ್ತೀವಿ, ಆದ್ರೆ ದೇವರ ಆಲೋಚನೆ ಅದಕ್ಕೆ ಮೇಲಾಗಿರುವಂತದ್ದಾಗಿದೆ. ಅನುಭವಸ್ಥನಾದಂತಹ ಪೇತ್ರನು ತನ್ನ ಜೊತೆಯಲ್ಲಿದ್ದಂತಹ ಸ್ನೇಹಿತರು ಎಲ್ಲರೂ ಕೂಡ ರಾತ್ರಿಯೆಲ್ಲ ಮೀನು ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರು. ಅವರು ತುಂಬಾ ಅನುಭವಸ್ಥರಾಗಿದ್ರು. ಆದರೆ ರಾತ್ರಿಯೆಲ್ಲ ಪ್ರಯತ್ನ ಪಟ್ಟಾಗ ಅವರ ಜೀವನದಲ್ಲಿ ನಡೆದಂತ ಘಟನೆ ಏನು ಅಂತ ಕೇಳಿದ್ರೆ, ಇದುವರೆಗೂ ನಡೆಯದಂತಹ ಒಂದು ಕಾರ್ಯ ಅವರ ಜೀವನದಲ್ಲಿ ನಡೆಯಿತು. ಅದೇನೆಂಬುದಾಗಿ ಕೇಳಿದ್ರೆ, ಅವರ ಜೀವನದಲ್ಲಿ ಒಂದು ಮೀನನ್ನು ಕೂಡ ಹಿಡಿಯದೆ ಸಮುದ್ರದ ಹಿಂತಿರುಗಿ ಬಂದಂತ ಚರಿತ್ರೆಯೇ ಇಲ್ಲ. ಆದ್ರೆ ಮೊದಲನೇ ಬಾರಿ ಅವರ ಜೀವನದಲ್ಲಿ ನಡೆದಂತಹ ಒಂದು ಘಟನೆ ಆಗಿತ್ತು. ಒಂದು ಮೀನು ಇಲ್ಲದೆ ರಾತ್ರಿಯೆಲ್ಲ ಕಷ್ಟಪಟ್ಟು ವಾಪಸ್ ಹಿಂತಿರುಗಬೇಕಂತ ಅನುಭವ. ದುಃಖದಿಂದ ಆಗಿರುವಾಗ ಯೇಸು ಸ್ವಾಮಿ ಅವರ ಬಳಿಗೆ ಬಂದಾಗ ಸರ್ವಶಕ್ತನು ಪೇತ್ರನೊಂದಿಗೆ ಹೇಳುವಂತ ಮಾತಾಗಿದೆ, ನೀನು ಆಳಕ್ಕೆ ಬಲೆಯನ್ನ ಬೀಸು ಎಂಬುದಾಗಿ. ಆಗ ಪೇತ್ರನು ಹೇಳುವಂತ ಮಾತಾಗಿದೆ, ಗುರುವೇ, ರಾತ್ರಿಯೆಲ್ಲ ನಾವು ಕಷ್ಟಪಟ್ವಿ, ಆದ್ರೆ ಒಂದು ಮೀನು ಕೂಡ ಸಿಕ್ಕಿಲ್ಲ. ಆದ್ರೆ ನಿನ್ನ ಮಾತಿನ ಮೇಲೆ ನಾನು ಬಲೆಯನ್ನ ಬೀಸುತ್ತೇನೆ, ಆಗ್ತೀನಿ ಎಂಬುದಾಗಿ. ಅದರ ಅರ್ಥ ಏನು ಎಂಬುದಾಗಿ ಕೇಳಿದ್ರೆ, ಅನುಭವಸ್ಥನಾಗಿರ್ಬೋದು ಪೇತ್ರನು, ಅವನಿಗೆ ಮೀನು ಹಿಡಿದು ಪ್ರಾಕ್ಟೀಸ್ಗಳು ಇರಬಹುದು, ತನ್ನ ಸ್ನೇಹಿತರಿಗೂ ಇರಬಹುದು, ಎಲ್ಲ ಇರಬಹುದು. ಆದ್ರೆ ದೇವರ ಮಾತಿಗೆ ನಾವು ವಿಧೇಯರಾಗುವುದು, ಕೇಳೋದು, ಅದು ನಮ್ಮ ಜೀವನಕ್ಕೆ ಆಶೀರ್ವಾದವೂ ಅನುಗ್ರಹವೂ ಕೂಡ ಆಗಿರುತ್ತೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ಈ ವಾಕ್ಯವನ್ನು ಕೇಳುವಂತ ನಿಮ್ಮೊಂದಿಗೆ ದೇವರ ಆತ್ಮನೆ ಹೇಳುವಂಥದ್ದು, ನಿಮ್ಮ ಜೀವನದಲ್ಲಿ ಎಕ್ಸ್ಪೀರಿಯನ್ಸು, ಅನುಭವಗಳು ಅನೇಕವಿರಬಹುದು, ಆದ್ರೆ ಈ ದೇವರ ಶಬ್ದಕ್ಕೆ ನಾವು ವಿಧೇಯರಾಗೋದು, ಅನುಸರಿಸೋದು ಒಳ್ಳೆಯದು. ಇಲ್ಲಿ ನಾವು ಗಮನಿಸಬಹುದು, ಅಪೊಸ್ತಲನಾದಂತಹ ಪೌಲನು ಕೈಸರದಿಂದ ರೋಮಕ್ಕೆ ಪ್ರಯಾಣ ನಡೆಸುತ್ತಾ ಇದ್ದಾರೆ. ತನ್ನ ಜೊತೆಯಲ್ಲಿ ಅನೇಕ ಜನರಿದ್ದಾರೆ. ಹೋಗುವಂತಹ ಹಡಗಿಗೆ ನಡೆದಂತಹ ಘಟನೆ ನಾವು ನೋಡಬಹುದು, ಗಮನಿಸಬಹುದು. ಅಲ್ಲಿ ವಾಕ್ಯ ಈ ಪ್ರಕಾರವಾಗಿ ಹೇಳಲ್ಪಟ್ಟಿದೆ, ಕ್ರೇತ್ವ ಎಂಬಂತಹ ದ್ವೀಪಕ್ಕೆ ಅವರು ಬಂದಂತಹ ಸಂದರ್ಭದಲ್ಲಿ ಆ ದ್ವೀಪದಿಂದ ಅವರು ಪ್ರಯಾಣ ನಡೆಸುವುದು ದೇವರ ಚಿತ್ತವಾಗಿದ್ದಿಲ್ಲ. ಆಗ ಇವಾಗ ನಾವು ಹೋಗೋದು ಒಳ್ಳೆಯದಲ್ಲ ಎಂಬುದಾಗಿ ದೇವರ ಆಲೋಚನೆ ಪೌಲನಿಗೆ ಸಿಕ್ಕಿದಾಗ ಪೌಲನ ಆಲೋಚನೆಯನ್ನ ತಿಳಿಸಿದನು. ಆದ್ರೆ ಆ ಆಲೋಚನೆಯನ್ನ ಅಧಿಕಾರಿಗಳು ತಿರಸ್ಕಾರ ಮಾಡಿದರು. ಅಧಿಕಾರಿ ಏನೇನ್ ಮಾಡಿದ್ರು, ಹಡಗನ್ನ ಕ್ಯಾಪ್ಟನ್ ಒಂದಿಗೆ ಹೋಗಿ ಕೇಳಿ ಅದನ್ನೆಲ್ಲ ವಿಚಾರಣೆ ಮಾಡಿದಾಗ ಹೋಗೋಣ ಎಂಬುದಾಗಿ. ಅವರು ಅನುಭವಿಸ್ತಿರಲ್ವಾ, ಅವರಿಗೆ ಆ ಸಮುದ್ರದ ಆಳ, ಸಮುದ್ರದ ಎಲ್ಲ ಅನುಭವಗಳಿರುವಂತವರು, ಅವರು ಹೇಳಿದ್ರು ನಮಗೆ ಹೋಗ್ಬೋದು, ತೊಂದರೆ ಇಲ್ಲ ಎಂಬುದಾಗಿ. ಸೊ ಪ್ರಿಯ ದೇವರ ಮಕ್ಕಳೇ, ಅವರ ಮಾತಿಗೆ ಆ ವ್ಯಕ್ತಿ ವಿಧೇಯನಾಗಿ ಅವರು ಪ್ರಯಾಣವನ್ನು ನಡೆಸುವುದನ್ನು ನೋಡಬಹುದು. ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಗುವೆ, ಅವರ ಪ್ರಯಾಣ ಏನಾಯಿತು ಎಂಬುದಾಗಿ ಕೇಳಿದ್ರೆ ಇಲ್ಲಿ ವಾಕ್ಯ ಈ ಪ್ರಕಾರವಾಗಿ ಹೇಳ್ತಿದೆ. ಅದರ 27ನೇ ಅಧ್ಯಾಯ 20ನೇ ವಾಕ್ಯ ನಾನು ಓದೋದಕ್ಕೆ ಇಷ್ಟಪಡುತ್ತೇನೆ. ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ
ನಮಗೆ ಕಾಣಿಸದೆ ದೊಡ್ಡ ಬಿರುಗಾಳಿ ನಮ್ಮ ಮೇಲೆ ಹೊಡೆದದರಿಂದ ತಪ್ಪಿಸಿಕೊಂಡವೆಂಬ ಎಲ್ಲಾ ನಿರೀಕ್ಷೆಯು ಅಂದಿನಿಂದ ಕಳೆದು ಹೋಯಿತು. ದೇವರ ಮಾತಿಗೆ ವಿಧೇಯರಾಗದೆ ಅನುಭವಕ್ಕೆ, ಎಕ್ಸ್ಪೀರಿಯನ್ಸಿಗೆ ಅವರು ವಿಧೇಯರಾಗಿ ಅವರು ಹೊರಟಂತ ಪ್ರಯಾಣದಲ್ಲಿ ಇನ್ನೇನು ನಿರೀಕ್ಷೆಯನ್ನೆಲ್ಲ ಕಳೆದುಕೊಂಡು ನಮ್ಮ ಜೀವನ ಮುಗಿಯಿತು, ನಾವಿನ್ನು ಈ ಸಮುದ್ರದಲ್ಲಿ ಬಿದ್ದು ಸಾಯಕ್ಕೆ ಹೋಗ್ತಿದ್ದೀವಿ ಎಂಬುದಾಗಿ ಅವರು ತೀರ್ಮಾನ ಮಾಡಿಕೊಂಡ್ರು. ಪ್ರಿಯ ದೇವರ ಮಕ್ಕಳೇ, ಅನೇಕ ಆವರ್ತಿ ನಮ್ಮ ಜೀವನದಲ್ಲೂ ಇದೇ ಸಂಭವಿಸುವಂಥದ್ದು. ಏನು? ನಾವು ದೇವರ ಮಾತಿಗೆ ವಿಧೇಯರಾಗದೆ ನಮ್ಮ ಅನುಭವಕ್ಕೆ ವಿಧೇಯರಾಗ್ತೀವಿ, ಇಲ್ಲ ಮತ್ತೊಬ್ಬರು ಹೇಳುವಂತ ಅನುಭವಕ್ಕೆ ವಿಧೇಯರಾಗಿ ನಾವು ಅದನ್ನ ಹಿಂಬಾಲಿಸುತ್ತೀವಿ. ಆದ್ರೆ ಇವತ್ತು ದೇವರ ಆತ್ಮನು ಈ ಸಂದೇಶ ನಿಮ್ಮೊಂದಿಗೆ ಹೇಳುವಂಥದ್ದು ಇದೇ ಆಗಿದೆ. ಅನುಭವಕ್ಕೆಲ್ಲ ದೇವರ ಶಬ್ದಕ್ಕೆ ನೀವು ವಿಧೇಯರಾಗಬೇಕಾಗಿದೆ. ಅನುಭವ ಬೇಕಾದಷ್ಟು ಹೇಳುತ್ತೆ, ಆದ್ರೆ ದೇವರ ಶಬ್ದ ಎಂಬುವಂಥದ್ದು ಅದು ಸರಿಯಾದದನ್ನ ಹೇಳುತ್ತೆ. ಅನುಭವ ನಮಗೆ ಅನುಭವವಾಗಿದ್ದ ಮಾತ್ರ ಹೇಳುತ್ತೆ, ಆದ್ರೆ ದೇವರ ಶಬ್ದವೆಂಬುವಂಥದ್ದು ನಾವು ಕಾಣದೇ ಇರುವಂಥದ್ದು, ನೋಡದೇ ಇರುವಂಥದ್ದು, ಇನ್ನು ನಡೆಯಕ್ಕೆ ಹೋಗುವಂಥದನ್ನ ನಮಗೆ ತಿಳಿಸುತ್ತೆ. ದೇವರು ಯಾವತ್ತೂ ನಿಮ್ಮನ್ನು ವಂಚಿಸೋದಿಲ್ಲ. ಅನುಭವ ಒಂದು ಪಕ್ಷ ನಮ್ಮನ್ನು ವಂಚಿಸಬಹುದು, ನಮಗೆ ಮೋಸ ಮಾಡಬಹುದು. ಅನುಭವದ ಹಿಂದೆ ಎಲ್ಲ ಹೋಗಬೇಕಾಗಿರೋದು ದೇವರ ಶಬ್ದದ ಹಿಂದೆ ಆಗಿದೆ ಹೋಗಬೇಕಾಗಿರೋದು. ಸೊ ಈ ಆಗಲೇ ವೇಳೆ ಈ ವಾಕ್ಯದ ಮುಂದೆ ಒಮ್ಮೆ ವಿಧೇಯರಾಗಬಹುದಾ? ಈ ವಾಕ್ಯದ ಮುಂದೆ ನಮ್ಮನ್ನೇ ಒಮ್ಮೆ ತಗ್ಗಿಸಿ ಕೊಡಬಹುದಾ? ದೇವರೇ, ಇಲ್ಲ ಸ್ವಾಮಿ, ಇಷ್ಟು ದಿನ ನಾನು ಅನುಭವಿಸ್ತನು, ನನಗೆ ಎಲ್ಲ ಗೊತ್ತಿದೆ ಎಂಬುದಾಗಿ ನಾನು ನಡೆಯುತ್ತಾ ಇದ್ದೆ, ಇನ್ನು ಮುಂದೆ ಹಾಗಲ್ಲ ಸ್ವಾಮಿ. ನನ್ನ ಜೀವನದಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಿನ್ನ ಆಲೋಚನೆಗೆ ನಾನು ವಿಧೇಯನಾಗಿ ಜೀವಿಸುತ್ತೇನೆ ಎಂಬಂತ ತೀರ್ಮಾನದೊಂದಿಗೆ ನಾವು ಜೀವಿಸಿ ನಡೆಯುವುದಾದ್ರೆ ನಮ್ಮ ಜೀವನದಲ್ಲಿ ದೇವರು ಮಾಡುವಂತ ಅದ್ಭುತಗಳನ್ನ ನಾವು ಕಾಣಬಹುದು. ನಂತರದಲ್ಲಿ ಅವರ ಜೀವನ ಏನಾಯಿತು? ಅವರು ಸಮುದ್ರದಲ್ಲಿ ಸತ್ತೋದ್ರ? ಇಲ್ಲ. ದೇವರ ವಾಕ್ಯ ಹೇಳ್ತಿದ್ದ ಪ್ರಕಾರವಾಗಿ ಏನೆಂಬುದಾಗಿ ಕೇಳಿದ್ರಿ, ಅವರು ಬಹುಕಾಲ ಊಟವಿಲ್ಲದೆ ಇದ್ದ ಮೇಲೆ ಪೌಲನು ಅವರ ಮಧ್ಯದಲ್ಲಿ ನಿಂತುಕೊಂಡು, ಎಲೆ ಜನರೇ, ನೀವು ಕ್ರೇತದಿಂದ ಹೊರಟು ಈ ಕಷ್ಟ ನಷ್ಟಗಳಿಗೆ ಗುರಿಯಾಗದಂತೆ ನನ್ನ ಮಾತನ್ನು ಕೇಳಬೇಕಾಯಿತು. ಈಗಲಾದರೂ ನೀವು ಧೈರ್ಯದಿಂದ ಇರಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ. ಹಡಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟವಾಗುವುದಿಲ್ಲ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ದೇವರ ಶಬ್ದವನ್ನು ಕೇಳಿದರೆ ಹಡಗು ಕೂಡ ನಷ್ಟ ಆಗ್ತಾ ಇದ್ದಿದ್ದಿಲ್ಲ. ಈಗ ಹಡಗು ನಷ್ಟ ಆಗುತ್ತೆ, ಪ್ರಾಣ ನಷ್ಟ ಆಗಲ್ಲ. ಅನುಭವದ ಹಿಂದೆ ಹೋದ್ರೆ ಅನೇಕ ನಷ್ಟಗಳ ಹಿಂದೆ ಹೋಗದ ಹಾಗೆ. ಅನುಭವವಲ್ಲ ಬೇಕಾಗಿರೋದು, ದೇವರನ್ನ ಆಶ್ರಯ ಬಿಡಬೇಕಾಗಿರೋದು. ಈ ಲೋಕದಲ್ಲಿ ಅನೇಕ ಅನುಭವಗಳು ನಮಗೆ ಹೇಳೋದನ್ನ ನಾವು ಅದನ್ನ ಹಿಂಬಾಲಿಸೋದಲ್ಲ, ದೇವರ ಮಾತನ್ನ, ದೇವರ ವಾಕ್ಯವನ್ನ ಹಿಂಬಾಲಿಸಿರಿ. ಅದು ನಮಗೆ ಹೇಳುವಂಥದನ್ನ ಅನುಸರಿಸಿರಿ. ದೇವರ ಶಬ್ದಕ್ಕೆ ವಿಧೇಯರಾಗಿರಿ. ನಿಮಗೆ ಅನೇಕ ಅನುಭವಗಳಿರಬಹುದು, ಅದನ್ನ ಒಂದು ಸೈಡಿಗೆ ಇಟ್ಬಿಟ್ಟು ದೇವರೇ ನಾನು ಏನು ಮಾಡ್ಬೇಕಪ್ಪ ಎಂಬುದಾಗಿ ದೇವರ ಹತ್ರ ಕೇಳೋದಕ್ಕೆ ನೀವು ಸಿದ್ಧರಾದ್ರೆ ನಿಮಗೆ ಸರಿಯಾದಂತ ಆಲೋಚನೆಯನ್ನ ಆತನು ನಿಮಗೆ ಕೊಡುತ್ತಾನೆ. ಆತನು ಯಾವತ್ತು ನಿಮ್ಮನ್ನ ವಂಚನೆ ಪಡಿಸೋದಿಲ್ಲ. ನಮ್ಮ ಎಕ್ಸ್ಪೀರಿಯನ್ಸ್ಗಿಂತ ದೇವರ ಶಬ್ದಕ್ಕೆ ನಾವು ವಿಧೇಯರಾಗೋಣ. ಅವರ ಜೀವನದಲ್ಲಿ ಅವರಿಗೆ ಪ್ರಾಣ ಹಾನಿ ಆಗೋದಕ್ಕೆ ದೇವರು ಬಿಟ್ಟಿಲ್ಲ. ಕಾರಣ ನಂತರದಲ್ಲಿ ಅವರಿಗೆ ಅರ್ಥವಾಯಿತು ದೇವರ ಆಲೋಚನೆ ದೊಡ್ಡದೆಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ಈ ವಾರದ ಸಂದೇಶ ಇದಾಗಿತ್ತು. ಅನುಭವವಲ್ಲ ಮುಖ್ಯ, ದೇವರ ಆಲೋಚನೆಯಾಗಿದೆ, ದೇವರ ಶಬ್ದವಾಗಿದೆ. ಪ್ರಿಯ ದೇವರ ಮಕ್ಕಳೇ, ಈ ದೇವರ ವಾಕ್ಯದ ಮುಂದೆ ನಿಮ್ಮನ್ನೇ ತಗ್ಗಿಸಿಕೊಳ್ಳಿ. ಈ ಅನುಭವಕ್ಕಿಂತ ದೇವರನ್ನ ಹಿಂಬಾಲಿಸಿ, ದೇವರ ಮಾತನ್ನ ಹಿಂಬಾಲಿಸಿ, ಅದು ನಮಗೆ ಆಶೀರ್ವಾದ ಎಂಬುದಾಗಿ ಹೇಳಿ ನನ್ನ ಮಾತನ್ನು ಮುಕ್ತಾಯಪಡಿಸಿನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.